ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದಕ್ಕೆ ನನ್ನ ಟ್ವೀಟ್ ರೆಡಿ ಆಗ್ತಾ ಇದೆ. ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಇಟ್ಸ್ ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನ್ಲಿ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿಲಿ ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ, ಅವ್ರು ಲ್ಯಾಂಡ್ಸ್ ತಗೋತೀವಿ. ಬೇರೆ ಬೇರೆ ಲ್ಯಾಂಡ್ ಪಾರ್ಸಲ್ಸು ಇದ್ದಾವೆ. ಒಟ್ಟಾರೆ ಇಷ್ಟೇ ಹೇಳ್ತೇನೆ, ನಾರಾ ಲೋಕೇಶ್ ಅವರ ನಿಮ್ಮ ಏನು ಆಹ್ವಾನ ಅದ, ಆ ಆಹ್ವಾನಕ್ಕೆ ಯಾರೂ ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಅದು ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರನ್ನು ಇವತ್ತು ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಿಲಿ ಇವತ್ತು ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ನಾನು ಟ್ವೀಟ್ ಕೂಡ ಮಾಡ್ತಾ ಇದ್ದೀನಿ. ನಾನು ಕೊಡ್ತೀನಿ ಬಿಡಿ. ಈಗ ಎಂ ಬಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ.